ಕಡೆ ಈಗ ಕುಮಾರಸ್ವಾಮಿ ಅವರ ಒಂದು ಎಂಟ್ರಿ ಖಚಿತ ಆಗ್ತಾ ಇದ್ದಂತೆ ಒಂದು ಹೊಸ ಆಟ ಶುರುವಾದಂತೆ ಕಾಣಿಸ್ತಾ ಇದೆ ಕಾಂಗ್ರೆಸ್ನಿಂದ. ಸೊ ಕಾಂಗ್ರೆಸ್ ಈಗ ನಮ್ಮವರು ಮತ್ತೆ ಹೊರಗಿನವರು ಅನ್ನುವಂಥ ಒಂದು ಅಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ ಮುಂದಾಗಿದ್ದಾರೆ. ಹೊರಗಿನವರು ಕುಮಾರಸ್ವಾಮಿ ಅವರು ಅವರೇನು ಮಂಡ್ಯದವರಲ್ಲ, ಮಂಡ್ಯಕ್ಕೆ ಬರಬೇಡಿ ಅಂತ ಹೇಳಿ ಕಾಂಗ್ರೆಸ್ ಅವರು ಒಂದು ವಿನೂತನವಾಗಿ ಒಂದು ಗೋ ಬ್ಯಾಕ್ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. 2019ರಲ್ಲಿ ಸ್ವಾಭಿಮಾನ ಅಸ್ತ್ರದಿಂದ ಗೆದ್ದಿದ್ರು ಸುಮಲತಾ. ಸೊ ಮಂಡ್ಯದ ಸೊಸೆ ಅಂತ ಹೇಳಿ ಭಾವನಾತ್ಮಕವಾಗಿ ಅವರು ಗೆದ್ದಿದ್ರು. ಕೈ ಅಭ್ಯರ್ಥಿ ಸ್ಟಾರ್ ಚಂದ್ರು ಪರವೂ ಕೂಡ ಸ್ವಾಭಿಮಾನಿ ಅಸ್ತ್ರ ಈಗ ಪ್ರಯೋಗಿಸೋದಕ್ಕೆ ಕಾಂಗ್ರೆಸ್ ಮುಂದಾಗ್ತಾ ಇದೆ. ನಮ್ಮ ಜಿಲ್ಲೆಯವರಲ್ಲ HDK ಅಂತ ಹೇಳಿ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ಸೊ ಅವ್ರ ಬದಲಾಗಿ ನಮ್ಮ ಜಿಲ್ಲೆಯವರೇ ಆಗಿರುವಂತಹ ನಮ್ಮ ಸ್ವಾಭಿಮಾನಿ ಅಭ್ಯರ್ಥಿ ಸ್ಟಾರ್ ಚಂದ್ರು ಅವರನ್ನ ಗೆಲ್ಲಿಸಿ ಅನ್ನೋ ರೀತಿಯಲ್ಲಿ ಈಗ ಕಾಂಗ್ರೆಸ್ ಪ್ರಚಾರ ಕಾರ್ಯದಲ್ಲಿ ತೊಡಕೊಂಡಿದೆ. ಮತದಾರರ ಓಲೈಕೆಗೆ ಚಲುವರಾಯಸ್ವಾಮಿ ಈ ರೀತಿಯಾಗಿ ಒಂದು ತಂತ್ರವನ್ನ ಹೆಣೆದಿದ್ದಾರೆ. ಮಂಡ್ಯ ಜನ ಇತಿಹಾಸದಲ್ಲೇ ಬೇರೆಯವರನ್ನ ಒಪ್ಕೊಂಡಿಲ್ಲ. ನಮ್ಮ ಜಿಲ್ಲೆಯನ್ನ ಬಿಟ್ಬಿಡಿ, ಕೆಟ್ಟ ದೃಷ್ಟಿ ಬರೋದು ಬೇಡ ನಮ್ಮ ಜಿಲ್ಲೆಗೆ, ಮಂಡ್ಯವನ್ನ ಹೇಗೋ ಅಭಿವೃದ್ಧಿ ನಾವು ಮಾಡ್ಕೊಳ್ತೀವಿ, ನೀವು ಬರೋದು ಬೇಕಾಗಿಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ನಮ್ಮ ಜನ ನಮ್ಮನ್ನ ಪ್ರೀತಿಸ್ತಾರೆ, ನಾವು ಜನರನ್ನ ಪ್ರೀತಿಸ್ತೀವಿ, ನಮಗಷ್ಟೇ ಸಾಕು ಅಂತ ಹೇಳಿ ಕುಮಾರಸ್ವಾಮಿ ವಿರುದ್ಧ ಮಾತಾಡಿದ್ದಾರೆ ಚಲುವರಾಯಸ್ವಾಮಿ.